ನಾನು ನನ್ನ ಭಯವನ್ನು ಒಳಹೊಕ್ಕು ನೋಡಿದಾಗ ತುಂಬಾ ಪ್ರಗತಿಯಾಗಿದೆ. ನಡುಗುವ ಕೈಗಳೊಂದಿಗೆ ನಾನು ನನ್ನ ಪ್ರಯಾಣವನ್ನ ಶುರು ಮಾಡಿದ್ದೆ. ಈಗಲೂ ಏನಾದರೂ ಮಾಡಲು ಸ್ವಲ್ಪ ಧೈರ್ಯ ಮಾಡಿದರೆ ಕೈಗಳು ನಡುಗುತ್ತವೆ. ನಿಜ ಹೇಳ್ಬೇಕಂದ್ರೆ ನನಗೆ ಎಷ್ಟೆಷ್ಟೋ ಜ್ಞಾನವಾಗ್ತಾ ಇದೆ, ಎಷ್ಟೆಷ್ಟು ನಾನು ತಿಳಿದುಕೊಳ್ಳುತ್ತಾ ಇದ್ದೀನೋ ಅಷ್ಟೇ ಜಾಸ್ತಿ ಕಷ್ಟ ಆಗ್ತಾ ಇದೆ. ನೋಡಿ, ಕಂಪಿಸುವ ಕೈಗಳ ಬಗ್ಗೆಯೂ ಚಿಂತೆ ಮಾಡಬೇಕಾಗಿಲ್ಲ ಮತ್ತು ಭವಿಷ್ಯದ ಬಗ್ಗೆಯೂ ಚಿಂತೆ ಮಾಡಬೇಕಾಗಿಲ್ಲ. ಚಿಂತೆ ಮಾಡಬೇಕಾಗಿರುವುದು ನಿಮ್ಮ ಸತ್ಯದ ಬಗ್ಗೆ ಮಾತ್ರ, ಸರಿಯಲ್ವಾ? ಅದು ಸರಿಯಾದ ಸ್ಥಾನದಲ್ಲಿ ಇದ್ದರೆ, ಅದು ತನ್ನ ಜಾಗದಲ್ಲಿ ಇದ್ದರೆ ಉಳಿದ ವಿಷಯಗಳ ಮೇಲೆ ಗಮನ ತಾನಾಗಿಯೇ ಹೋಗೋದಿಲ್ಲ. ಅದರ ನಂತರ ಭೂತ ಮತ್ತು ಭವಿಷ್ಯ ಎರಡೂ ನಿಷ್ಪರಿಣಾಮಕಾರಿ ಆಗಿಬಿಡುತ್ತವೆ. ಹಾಗಾಗಿ ಮೊದಲು ಏನಾಗಿತ್ತು, ಹೇಗಿತ್ತು, ಒಳ್ಳೆಯ ನೆನಪುಗಳು, ಕೆಟ್ಟ ನೆನಪುಗಳು ಇವ್ಯಾವುದರ ಬಗ್ಗೆಯೂ ಯೋಚನೆ ಮಾಡಬಾರದು. ಇವತ್ತು ನಿಮಗೆ ಏನು ಸರಿ ಕಾಣಿಸುತ್ತಾ ಇದೆಯೋ ಅದನ್ನ ಮಾಡಿ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ.